ಭಜನೆಯನ್ನು ಮಾಡಿ ಪುನಃ ದೇವಸ್ಥಾನಗಳಿಗೆ ಬರುವಂತಹದ್ದು. ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು. ಪ್ರಾರಂಭ ಮಾಡಿದಂತಹದ್ದು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿತ್ತು ಈ ಕಾರ್ತಿಕ ಮಾಸದಲ್ಲಿ. ಇದು ವಿಶೇಷವಾದದ್ದು. ಕಾರ್ತಿಕ ಮಾಸದಲ್ಲಿ ಮಾಡುವ ಭಜನೆ ಅಂತಂಥದ್ದು ಬಹಳ ವಿಶೇಷ. ಮತ್ತು ಈ ಕಲಿಯುಗದಲ್ಲಿ ಏನಂತ ಹೇಳಿದರೆ ಪ್ರಧಾನವಾಗಿ ಭಕ್ತಿಗೆ ದೇವರು ಬೇಗ ಒಲಿತಾನೆ. ಮುಂಚೆ ಎಲ್ಲ ಏನಂತಿದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಿ ಅವರು ದೇವರನ್ನು ಒಲಿಸಿಕೊಳ್ತಾ ಇದ್ದರು ವೇದ ಕಾಲದಲ್ಲಿ. ಆ ನಂತರದ ಕಾಲದಲ್ಲಿ ರಾವಣನಂತಹ ಮಹಾ ಬ್ರಾಹ್ಮಣರಂಥವರು ತಪಸ್ಸನ್ನು ಮಾಡಿ ದೇವರನ್ನು ಒಲಿಸಿಕೊಂಡದ್ದನ್ನು ನಾವು ಕೇಳಿದ್ದೇವೆ. ಹಾಗೆ ಈ ಕಲಿಯುಗದಲ್ಲಿ ಭಕ್ತಿಯಿಂದ ನಾವು ದೇವರನ್ನು ಒಲಿಸಿಕೊಳ್ಬಹುದಂತೆ, ಬೇಗ ಒಲಿತಾನೆ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ದಾಸರ ವರೇಣ್ಯರು ಭಾಳಷ್ಟು ಈ ಕೀರ್ತನೆಗಳನ್ನು ನಮಗೆ ಸುಮಾರು 1000 ವರ್ಷಗಳ ಹಿಂದೆಯೇ ಈ ರೀತಿಯ ಗೀತೆಗಳನ್ನು ರಚಿಸಿಕೊಟ್ಟಿದ್ದಾರೆ. ಅದು ಸಾಮಾನ್ಯವಾಗಿ 800-1000 ವರ್ಷಗಳಿಂದ ಇದು ನಿರಂತರವಾಗಿ ಈಗ ನಮ್ಮ ಮುಂದೆ ಇದೆ. ಇದು ಇನ್ನು ನಮ್ಮ ಮಕ್ಕಳಿಗೂ ಕೂಡ, ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ಇದು ಹೋಗಬೇಕು. ಇದನ್ನು ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಭಾಳ ಕಡಿಮೆ ದೇವಸ್ಥಾನಗಳಲ್ಲಿ ನಡೀತಾ ಇತ್ತು. ಕ್ರಮೇಣ ಪ್ರತಿ ವರ್ಷದಲ್ಲಿ 2-3 ದೇವಸ್ಥಾನಗಳಲ್ಲಿ ಭಜನೆಯನ್ನು ಮಾಡುವಂಥ ಇದನ್ನು ಹೆಚ್ಚಿಸಿಕೊಳ್ತಾ ಹೋಗ್ತಾ ಈಗ 31 ದೇವಸ್ಥಾನ, ತಿಂಗಳಿಗೆ ಒಟ್ಟು ಟೋಟಲ್ 31 ದೇವಸ್ಥಾನಗಳಲ್ಲಿ ಭಜನೆ ಕಾರ್ಯಕ್ರಮ ನಡೀತಾನೆ. ನಮ್ಮ ಗ್ರಾಮದ ಎಲ್ಲ ದೇವಸ್ಥಾನದವರು ಸಹಕರಿಸ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ವಲಯದಲ್ಲಿರುವ ಎಲ್ಲ ಭಜನಾ ತಂಡಗಳು ಕೂಡ ನಮಗೆ ಇದರಿಂದ ಸಹಕಾರವನ್ನು ಕೊಡ್ತಿದ್ದಾರೆ. ಹಾಗೆ ಭಜಕರ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇರುವುದರಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೆ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಯುವಕ ಬಂದಾಗ ನಾವು ಅವರ ಒಂದು ಉಮೇದಿನಲ್ಲಿ ಇಲ್ಲಿ ಭಜನೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ದೇವಳದ ಆಡಳಿತ ವರ್ಗದವರಿಗೆ ಹಾಗೂ ಅರ್ಚಕ ವರ್ಗದವರಿಗೆ ಹಾಗೂ ಎಲ್ಲ ಭಕ್ತಾದಿಗಳಿಗೆ ಬ್ರಾಹ್ಮಣ ಮಹಾಸಭಾದ ಪರವಾಗಿ
ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ಇವತ್ತು ನಮ್ಮೊಂದಿಗೆ ಭಜಕರಾಗಿ ಸಹಕರಿಸಿದವರು ನಮ್ಮಲ್ಲಿ ಒಟ್ಟು 13 ತಂಡಗಳಿದ್ದಾವೆ ಬ್ರಾಹ್ಮಣ ಮಹೋತ್ಸವ ವಲಯದಲ್ಲಿ. ಇವತ್ತು ಶ್ರೀರಾಮ ಭಜನಾ ಸಂಘ ಸಾಲಿಗ್ರಾಮ ಇದರ ಪುರುಷರ ತಂಡದವರು ಇವತ್ತು ಭಜಕರಾಗಿ ಇಲ್ಲಿ ಭಜನೆಯನ್ನು ನಡೆಸಿದ್ದಾರೆ. ಅವರಿಗೂ ಸಹ ಬ್ರಾಹ್ಮಣ ಮಹೋತ್ಸವ ಸಾಲಿಗ್ರಾಮ ವಲಯದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ.